ಹೀಗೆ ಅಣ್ಣ ಎಲ್ಲಂದ್ರಲ್ಲಿ ಅವರ ಜೀವನದುದ್ದಕ್ಕೂ ಕೂಡ ಎಲ್ಲಂದ್ರಲ್ಲಿ ಈ ಮೂಢನಂಬಿಕೆ ಕಂದಾಚಾರಗಳನ್ನು ಅವರು ವಿರೋಧಿಸ್ತಾ ಬಂದರು. ಆದರೆ ಅಣ್ಣನ ದುರಂತವೆಂದರೆ ಅಂದರೆ ಕುವೆಂಪು ಅವರ ದುರಂತ ಏನು ಗೊತ್ತಾ, ಕುವೆಂಪು ಅವರು ಇಷ್ಟರ ಮಟ್ಟಿಗೆ ವೈಚಾರಿಕತೆಗೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನು ಬರೆದಿದ್ದರೂ ಕೂಡ ಅವರ ಸಮಕಾಲೀನರಾದಂತಹ ಸಾಕಷ್ಟು ಜನ ಮೂಲಭೂತವಾದಿಗಳು ಅಂದರೆ ಸಂಪ್ರದಾಯವನ್ನು ಫಾಲೋ ಮಾಡುವಂಥವರೇ ಆಗಿದ್ದರು. ಮತ್ತು ಅವರ ಪುಸ್ತಕಗಳನ್ನು ಓದಿರ್ತಾರಲ್ವ, ಅಂದರೆ ಅವರ ಮೊದಲ ತಲೆಮಾರಿನ ಶಿಷ್ಯಂದರಲ್ಲಿ ಸಾಕಷ್ಟು ಜನ ಸಾಹಿತ್ಯದ ಗೊಡ್ಡುಗಳಾಗಿದ್ದರು ಅಂತಲೇ ಹೇಳ್ತಾರೆ ನಮ್ಮ ಪೂಚಂತಿ ಅವರು. ಯಾಕೆ ಆ ರೀತಿ ಹೇಳ್ತಾರೆ ಅಂತಂದರೆ, ಕುವೆಂಪು ಅವರು ಬರೆದಂತಹ ಈ ಮಲೆಗಳಲ್ಲಿ ಮದುಮಗಳು ಮತ್ತು ಅವ್ರು ಬರೆದಂತಹ ಕೆಲವು ಪದ್ಯಗಳು, ಅಂದರೆ ಪ್ರಕೃತಿಯನ್ನು ಆರಾಧಿಸಿ ಬರೆದಂತಹ ಪದ್ಯಗಳಾಗಿರ್ಬೋದು, ಇವನ್ನೆಲ್ಲ ಓದಿ ಅಂದರೆ ಕುವೆಂಪು ಅವರು ರಸಋಷಿ, ಮಹಾಕವಿ ಹೀಗೆಲ್ಲ ಕುವೆಂಪು ಅವ್ರನ್ನ ಹಾಡಿ ಹೊಗಳ್ತಾ ಇದ್ರು. ಮತ್ತು ಈ ರೀತಿ ಕುವೆಂಪು ಅವ್ರನ್ನ ಹೊಗಳಿ